ಇನ್ನೊಂದು ಪೊಲೀಸ್ ಕೇಸ್ ಬಗ್ಗೆ ಹೇಳಿದ್ದಾರೆ. ನೀವು ಊರಿಗೆ ಬೆಂಕಿ ಹಾಕಿದವರು ಪೊಲೀಸ್ ಕೇಸ್ ವಾಪಸ್ ತಗೋತೀರಿ, ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ ತೂರಾಟ ಮಾಡಿದವರ ಪೊಲೀಸ್ ಕೇಸ್ನ ವಾಪಸ್ ತೆಗೆದುಕೊಳ್ತೀರಿ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಊರು ಸುಟ್ಟವರ ಕೇಸ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಶಿಫಾರಸ್ ಮಾಡ್ತೀರಿ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಮೊಗತಮ್ಮಗಳನ್ನು ವಾಪಸ್ ತೆಗೆದುಕೊಳ್ತೀರಿ. ಈ ನೌಕರರ ನ್ಯಾಯಯುತ ಹೋರಾಟ ಮಾಡ್ತಾ ಇದ್ದಂತ ನೌಕರರ ಮೇಲೆ ಹಾಕಿರೋ ಕೇಸ್ನ ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ? ತಗೊಳ್ಳಿ. ಅಂದ್ರೆ ನಿಮ್ಮ ಕಳಕಳಿ ಕೇವಲ ನಿಮಗೆ ವೋಟ್ ಬ್ಯಾಂಕ್ ಯಾರಿರ್ತಾರ ಅವ್ರ ಬಗ್ಗೆ ಮಾತ್ರನಾ? ಉಳಿದವ್ರ ಬಗ್ಗೆ ನಿಮಗೆ ಕಳಕಳಿ ಇಲ್ವಾ? ಈ ಕ್ಷಣದಿಂದಲೇ ನೀವು ಇವ್ರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು 15% ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಪ್ರತಿ 4 ವರ್ಷಕ್ಕೊಮ್ಮೆ ಆ ರೀತಿ ಮೂಲ ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ಕ್ರಮ. ನೀವು ಕೂಡ ಆ ರೀತಿ ಮೂಲ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ನೀವು ಆಗ ಮೂಲ ವೇತನ ಹೆಚ್ಚಳ ಮಾಡಬೇಕು ಅಂತ ಸಿದ್ದರಾಮಯ್ಯನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಗ ಚಳವಳಿ ಮಾಡ್ತಿರ್ಬೇಕಾದ್ರೆ ನಾವು ನೌಕರರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ವಿ. ಅವತ್ತು ನೀವು ಬಿಜೆಪಿ ಸರ್ಕಾರ ಮಾನವೀಯ ನೆಲೆಯಲ್ಲಿ ಪರಿಗಣಿಸಬೇಕು, ಈ ಸರ್ಕಾರಿ KSRTC ನೌಕರರ ಪರವಾಗಿ ನಾವಿದ್ದೇವೆ ಅಂತ ಈಗ ಉಪಮುಖ್ಯಮಂತ್ರಿ ಆಗಿರೋರು ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಭಾಷಣ ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರಿ. ಈಗ ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ? ಈಗ ನೀವೇನು ಅವತ್ತೇನು ವಿರೋಧ ಪಕ್ಷದಲ್ಲಿ ಇದ್ದಾಗ ಸಹಾನುಭೂತಿ ಇತ್ತು, ಅದೇ ಸಹಾನುಭೂತಿಯಿಂದ ಈಗಲೂ ಕೂಡ ವರ್ತನೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ಲಿಕ್ಕೆ ಬಯಸ್ತೇನೆ. ಅದು ಬಿಟ್ಟು ನೀವು ಸಬೂಬು ಹೇಳೋದು ಬೇಡ. ನೋಡಿ, ನಮ್ಗಾದ್ರೂ ಸಕಾರಣ ಇತ್ತು. 2 ವರ್ಷ ಕೋವಿಡ್ ಕಾರಣಕ್ಕೆ ಆರ್ಥಿಕ ಸಂಕಷ್ಟ ಇತ್ತು. ಆ ಆರ್ಥಿಕ ಸಂಕಷ್ಟದ ನಡುವೆನೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸಿದ್ವಿ. ನಿಮ್ಗೆ ಯಾವ ಸಂಕಷ್ಟ ಇದೆ ಹೇಳಿ? ನಿಮಗೆ ಆ ತರದ ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ. ನೀವೇ ಹೇಳ್ತೀರಿ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ. ಹಾಗಾಗಿ ನೀವು ತಕ್ಷಣ ಅದನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ನಾವು ಬಿಜೆಪಿ ಸರ್ಕಾರ ಇನ್ಕ್ರಿಮೆಂಟ್ ನಿವೃತ್ತಿಯ ನಂತರನೂ ಸಿಗ್ಬೇಕಾದಂತ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ. ಹಾಗಾಗಿ ನೀವು ಹೋಲಿಕೆ ಮಾಡಬೇಕಾದ್ರೆ ನಾವೇನ್ ಕೊಟ್ಟಿದ್ವಿ ಅನ್ನೋದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ಬಯಸ್ತೇನೆ. ನೀವು ಮತ್ತೆ 4 ನಿಗಮಗಳು ನಷ್ಟದಲ್ಲಿದ್ದಾವೆ ಅಂತ ಹೇಳಿದಿರಿ. ನಷ್ಟಕ್ಕೆ ಕಂಡಕ್ಟರ್ ಡ್ರೈವರ ಕಾರಣ? ಪರ್ಚೇಸಿಂಗ್ ಅಲ್ಲಿ ಲೂಟಿ ಹೊಡೆಯೋರು ಕಂಡಕ್ಟರ್ ಡ್ರೈವರ? ಯಾರ ಕಾರಣ ನಷ್ಟಕ್ಕೆ ಕಾರಣ? ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರ್ತಕ್ಕಂಥ ಸಾರಿಗೆ ಸಚಿವರು. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು MD. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು DC ಮಟ್ಟದ ಅಧಿಕಾರಿಗಳು, ಅಂದ್ರೆ KSRTC DC ಮಟ್ಟದ ಅಧಿಕಾರಿಗಳು, ಆ ಪರ್ಚೇಸಿಂಗ್ ಮಾಡ್ತಕ್ಕಂಥವ್ರು. ಅಂಥವ್ರು ನಷ್ಟಕ್ಕೆ ಹೊಣೆ ಹೊತ್ಕೋಬೇಕಾಗಿರೋದು ಕಂಡಕ್ಟರ್ ಡ್ರೈವರ್ಗಳಲ್ಲ. ಕಂಡಕ್ಟರ್ ಡ್ರೈವರ್ಗಳು ಅವ್ರು ಕಷ್ಟಪಟ್ಟು ದುಡಿತಾರೆ. ನೀವು ಏನ್ ಮಾಡ್ಕೊಂಡ್ಬಿಟ್ಟಿದ್ದೀರಿ? ಜೀತದಾಳಗಳ ತರ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅವ್ರ ಜೀತದಾಳಗಳಲ್ಲ, ಅವರು ಸರ್ಕಾರಿ ಜೀತದಲ್ಲಿ ಇರ್ತಕ್ಕಂಥವ್ರಲ್ಲ. ಅವ್ರನ್ನ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ.